11,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯ ಹದ್ದಿನ ಕಣ್ಣಿದೆ. ಮತ್ತೊಂದು ಕಡೆ ಸಾವಿರಾರು ಪೊಲೀಸರು ಪಾಕಿಸ್ತಾನ ಸೇನೆಯಿಂದ ಕಣ್ಗಾವಲಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಭೂಸೇನೆ ವಾಯುಸೇನೆಯೂ ಕೂಡ ಅಲರ್ಟ್ ಆಗಿದೆ. ಇಸ್ಲಾಮಾಬಾದ್ನಲ್ಲಿ ಲಾಕ್ಡೌನ್ ಅನ್ನ ಸರ್ಕಾರ ಘೋಷಣೆ ಮಾಡಿದೆ. ಈ ಸಂಧಾನ ಸಭೆ ಇರುವುದರಿಂದ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸಭೆ ನಡೆಯುವ ಸೆರೆನಾ ಹೋಟೆಲ್ ಸುತ್ತ ರೆಡ್ ಝೋನ್ ಅನ್ನ ಕಾಣಬಹುದಾಗಿದೆ. ಯಾವುದೇ ರೀತಿಯ ಅನಾಹುತಗಳಾಗಬಾರದು ಅಂತ ಹೇಳಿ ಈಗಾಗಲೇ ಮುಂಜಾಗ್ರತೆಯನ್ನ ಕೂಡ ವಹಿಸಲಾಗಿದೆ. ಒಂದು ಕಡೆ ಯಾವ ರೀತಿಯಾಗಿ ಅಲ್ಲಿ ಭದ್ರತೆಯ ಭದ್ರಕೋಟೆಯನ್ನು ನಿರ್ಮಿಸಲಾಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ವಿ. ಸುಮಾರು 11,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಸಾವಿರಾರು ಪೊಲೀಸರು ಪಾಕಿಸ್ತಾನ ಸೇನೆಯಿಂದ ಕಣ್ಗಾವಲು, ಭೂಸೇನೆ ವಾಯುಸೇನೆ ಎಲ್ಲವೂ ಕೂಡ ಅಲರ್ಟ್ ಆಗಿದೆ. ಈ ಒಂದು ಸಂಧಾನ ಮಾತುಕತೆಯ ಸಂದರ್ಭದಲ್ಲಿಯೇ ಏನಾದರೂ ಅನಾಹುತಗಳಾದರೆ ಎಲ್ಲವೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಂಡಿರುವಂತಹ ಕ್ರಮ ಅಥವಾ ನಿರ್ಧಾರಗಳಿದು. 2 ದಿನ ಸರ್ಕಾರಿ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಗೆ. ಸಂಧಾನಕ್ಕೂ ಮುನ್ನ ಇರಾನ್ ಡಿಮ್ಯಾಂಡ್ ಅಮೆರಿಕಾಗೆ ಅಗ್ನಿ ಪರೀಕ್ಷೆ. ಲೆಬನಾನ್ ಕದನ ವಿರಾಮ ಮತ್ತು ದಿಗ್ಬಂಧನ ತೆರವಿಗೆ ಇರಾನ್ ಹಠವನ್ನ ಹಿಡಿದು ಕೂತಿದೆ. ಅಧಿಕೃತ ಮಾತುಕತೆಗೂ ಮುನ್ನ ಷರತ್ತುಗಳ ಪಟ್ಟಿಯನ್ನ ಇರಾನ್ ಇಲ್ಲಿ ಇಟ್ಟಿದೆ. ಲೆಬನಾನ್ನಲ್ಲಿ ತಕ್ಷಣ ಯುದ್ಧವನ್ನ ನಿಲ್ಲಿಸುವಂತೆ ಟೆಹರಾನ್ ಆಗ್ರಹಪಡಿಸಿದೆ. ಇರಾನ್ ಮೇಲಿರುವಂತಹ ಆರ್ಥಿಕ ದಿಗ್ಬಂಧನವನ್ನ ತೆರವುಗೊಳಿಸಲು ಕೂಡ ಇಲ್ಲಿ ಇರಾನ್ ಬೇಡಿಕೆಯನ್ನ ಇಟ್ಟಿದೆ. ಸಂಧಾನಕ್ಕೆ ಲೆಬನಾನ್ ಕೂಡ ಸೇರಬೇಕು ಅನ್ನೋದು ಇರಾನ್ನ ವಾದ. ಆದರೆ ಲೆಬನಾನ್ ವಿಷಯ ಮಾತುಕತೆಯಲ್ಲಿ ಇಲ್ಲ ಅಂತ ಅಮೆರಿಕ ಮತ್ತು ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಅದೇ ಕಾರಣದಿಂದಾಗಿ ಅಮೆರಿಕ ಮತ್ತು ಇಸ್ರೇಲ್ ಲೆಬನಾನ್ ಮೇಲೆ ತನ್ನ ದಾಳಿಯನ್ನು ಮುಂದುವರಿಸಿರುವುದು. ಆರ್ಥಿಕ ಮುಗ್ಗಟ್ಟಿನಿಂದ ಪಾರಾಗಲು ಮತ್ತೊಂದು ಕಡೆ ಫ್ರೀಸಿಂಗ್ ಹಣವನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿ ಇರಾನ್ ಬೇಡಿಕೆಯನ್ನ ಇಟ್ಟಿದೆ. ಇರಾನ್ನ ಈ ಬೇಡಿಕೆಗಳಿಗೆ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಮಣಿಯುತ್ತಾ ಅನ್ನೋ ಕುತೂಹಲ ಮತ್ತೊಂದು ಕಡೆ ಮನೆ ಮಾಡಿದೆ. ಪ್ರಮುಖವಾಗಿ ಈ 2 ಬೇಡಿಕೆಗಳನ್ನು ಈಡೇರಿಸಿದ್ದೆ. ಆದರೆ ಈಗೇನು ತಾತ್ಕಾಲಿಕವಾಗಿ ಕದನ ವಿರಾಮದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆಯೋ ಅಥವಾ ಇವತ್ತು ಸಂಧಾನ ಸಭೆ ನಡೀತಾ ಇದೆಯೋ ಅದು ತಕ್ಕ ಮಟ್ಟಿಗೆ ಫಲಪ್ರದವಾಗುತ್ತೆ ಅನ್ನೋದು ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ಲಕ್ಷಣ. ನಮ್ಮ ಪ್ರತಿನಿಧಿ ಹರೀಶ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಹರೀಶ್, ತಾವು ಹೇಳ್ತಾ ಇದ್ರಿ ಇರಾನ್ನ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಅಮೆರಿಕ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಇದೀಗ ಡಿಪೆಂಡ್ ಆಗಿದೆ. ಏನಾಗಬಹುದು ಅಂತ ಹೇಳಿ ಈ 2 ಬೇಡಿಕೆಗಳಿಗೆ ಅಮೆರಿಕ ಒಪ್ಕೊಳ್ಬಹುದಾ? ಮಧುಶ್ರೀ, ಬಹು ಮುಖ್ಯವಾಗಿ ಇಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವೆ ಮಾತುಕತೆ ನಡೀತಾ ಇರುವಂತಹದ್ದು. ಇಲ್ಲಿ ಇಸ್ರೇಲ್ ಯಾವುದೇ ಕಾರಣಕ್ಕೂ ಈ ಮಾತುಕತೆಯ ಭಾಗ ಆಗಬಾರ್ದು ಅನ್ನುವಂತಹದ್ದನ್ನು ಇರಾನ್ ಬಯಸ್ತಾ ಇದೆ. ಯಾಕಂತಂದರೆ ಇರಾನ್ ಹಾಗೂ ಇಸ್ರೇಲ್ ಸಾಂಪ್ರದಾಯಿಕ ವೈರಿಗಳು. ಮತ್ತು ಈ ಇರಾನ್ ಹಾಗೂ ಇಸ್ರೇಲ್ ನಡುವೆ ಯಾವುದೇ ರೀತಿಯಾದಂಥ ರಾಜತಾಂತ್ರಿಕ ಮಾತುಕತೆ ನಡೆದಿಲ್ಲ. ಜೊತೆಗೆ ಅಮೆರಿಕದ ಜೊತೆಗೂ ಕೂಡ 2015 ನಂತರ ಯಾವುದೇ ರೀತಿಯಾದಂಥ ರಾಜತಾಂತ್ರಿಕ ಮಾತುಕತೆ ವಿನಿಮಯ ಕೂಡ ನಡೆದಿಲ್ಲ. ಇವತ್ತು ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಅಮೆರಿಕ ಹಾಗೂ ಇರಾನ್ನ ಮಾತುಕತೆ ನಡೀತಾ ಇದೆ. ಪಾಕಿಸ್ತಾನದಲ್ಲಿ ನಡೀತಾ ಇರತಕ್ಕಂಥ ಈ ಸಭೆಗೂ ಮುನ್ನ ಇರಾನ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಅಮೆರಿಕದ ಹಿತಾಸಕ್ತಿಗಾಗಿ ಈ ಒಂದು ಸಭೆ ಆದರೆ ನಾವು ಒಪ್ಕೊಳ್ತೀವಿ, ಅದ್ರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀವಿ. ಆದರೆ ಇಸ್ರೇಲ್ ಫಸ್ಟ್ ಅನ್ನುವಂಥ ನೀತಿಯನ್ನೇನಾದರೂ ಇಲ್ಲಿ ತಂದರೆ, ಈ ಸಭೆಯಲ್ಲಿ ಇಸ್ರೇಲ್ನ ಪ್ರಮುಖ ಅಂಶಗಳನ್ನೇನಾದರೂ ಇಲ್ಲಿ ಚರ್ಚೆ ಮಾಡಿದ್ರೆ ನಾವು ಈ ಸಭೆಯನ್ನು ಮುಂದುವರಿಸೋದಿಲ್ಲ, ಈ ಸಭೆಯಿಂದ ನಾವು ಹೊರಗೆ ಹೋಗ್ತೀವಿ ಅನ್ನುವಂಥದ್ದನ್ನು ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಬಹು ಮುಖ್ಯವಾಗಿ ಇಸ್ರೇಲ್ನ ತಾಳಕ್ಕೆ ಅಮೆರಿಕ ಕುಣಿತಾ ಇದೆ ಅನ್ನುವಂಥದ್ದನ್ನು ಇರಾನ್ ಪದೇ ಪದೇ ಹೇಳ್ತಾ ಇದೆ. ಇಸ್ರೇಲ್ ತನಗೆ ಹೇಗೆ ಬೇಕೋ ಹಾಗೆ ಅಮೆರಿಕವನ್ನು ಬಳಸ್ಕೊಳ್ತಾ ಇದೆ, ಅಮೆರಿಕ ಸೈನ್ಯವನ್ನು ಬಳಸ್ಕೊಳ್ತಾ ಇದೆ. ಅಗತ್ಯವಿಲ್ಲದ ಯುದ್ಧವನ್ನು ಅಮೆರಿಕ ಇರಾನ್ ಮೇಲೆ ಮಾಡಿದೆ. ಇರಾನ್ನಲ್ಲಿ ಸಾಕಷ್ಟು ನಷ್ಟವನ್ನು ಅಮೆರಿಕ ಮಾಡಿದೆ ಅನ್ನುವಂತಹ ವಾದವನ್ನು ಇರಾನ್ ಮಾಡ್ತಿದೆ. ಹಾಗಾಗಿ ಇಸ್ರೇಲ್ ಯಾವುದೇ ಕಾರಣಕ್ಕೂ ಈ ಒಂದು ಒಪ್ಪಂದದ ಭಾಗ ಆಗಬಾರದು ಅನ್ನುವಂಥದ್ದನ್ನು ಇರಾನ್ ಬಯಸ್ತಾ ಇದೆ. ಜೊತೆಗೆ ಇಸ್ರೇಲ್ ಪರವಾದಂತಹ ಯಾವುದೇ ವಕಾಲತ್ತಿಗೂ ಇಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಹೇಳಿದೆ. ಬಹು ಮುಖ್ಯವಾಗಿ ಇರಾನ್ ಹೇಳ್ತಾ ಇರುವಂಥದ್ದು ಅಮೆರಿಕದ ಪ್ರತಿನಿಧಿಯಾದಂತಹ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಅವ್ರ ಜೊತೆ ಮಾತ್ರ ನಾವು ಮಾತುಕತೆಯನ್ನು ಮಾಡ್ತೀವಿ. ಆದರೆ ಕುಶ್ನರ್ ಆಗಿರಬಹುದು ಅಥವಾ ವಿಟ್ಕಾಫ್ ಆಗಿರ್ಬೋದು, ಇವರ ಜೊತೆ ನಾವು ಮಾತುಕತೆ ಮಾಡೋದಿಲ್ಲ ಅನ್ನುವಂಥದ್ದನ್ನು ಇರಾನ್ ಹೇಳ್ತಾ ಇದೆ. ಕುಶ್ನರ್ ಮತ್ತು ವಿಟ್ಕಾಫ್ ಇವರು ಇಸ್ರೇಲ್ ಪರವಾಗಿ ಮಾತನಾಡ್ತಾರೆ ಅನ್ನುವಂತಹದ್ದು ಈಗ ಇರಾನ್
ತಿಳಿದುಕೊಂಡಿರುವಂತಹದ್ದು. ಮುಖ್ಯವಾಗಿ ಮಧ್ಯಪ್ರಾಚ್ಯಗಳ ವಿವಿಧ ವ್ಯವಹಾರಗಳನ್ನು ವಿಟ್ಕಾಫ್ ಮತ್ತು ಕುಶ್ನರ್ ಅವರು ನೋಡ್ಕೊಳ್ತಾರೆ ಮತ್ತು ದೂತರಾಗಿ ಕೆಲಸ ಮಾಡ್ತಾರೆ ಅಲ್ಲಿ. ಈಗ ವಿಟ್ಕಾಫ್ ಅವರು ಅವರು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಅವರು ಬೇರೆ ಬೇರೆ ರೀತಿಯ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಮತ್ತು ಅಂತಾರಾಷ್ಟ್ರೀಯ ನಿರ್ಬಂಧಗಳನ್ನು ಸಡಿಲಿಸೋದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಇವರ ಒಲವು ಇಸ್ರೇಲ್ ಪರವಾಗಿ ಇರುತ್ತೆ ಅನ್ನುವಂತಹದ್ದು ಈಗ ಇರಾನ್ನ ವಾದ. ಹಾಗಾಗಿ ವಿಟ್ಕಾಫ್ ಆಗಿರಬಹುದು, ಕುಶ್ನರ್ ಆಗಿರ್ಬೋದು, ಅಂದರೆ ಇವರು ಅಮೇರಿಕದ ಪ್ರತಿನಿಧಿಗಳು ಅಂತ ಏನು ಇವರು ಇಬ್ಬರು ಬಂದಿದ್ದಾರೆ, ಇವ್ರ ಜೊತೆ ನಾವು ಮಾತಾಡೋದಿಲ್ಲ. ಅಮೇರಿಕದ ಉಪಾಧ್ಯಕ್ಷರಾದಂಥ JD ವ್ಯಾನ್ಸ್ ಅವರ ಜೊತೆ ಮಾತ್ರ ನಮ್ಮ ಮಾತುಕತೆ ಇರುತ್ತೆ, ಅಧಿಕೃತವಾದಂತಹ ಮಾತುಕತೆ ಇರುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹಾಗಾಗಿ ಇಸ್ರೇಲ್ ಮೇಲಿನ ದ್ವೇಷವನ್ನು ಇನ್ನಷ್ಟು ಹೆಚ್ಚಿನದಾಗಿ ಇರಾನ್ ತೀರಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದೆ. ಜೊತೆಗೆ ಇನ್ನೊಂದು ಮುಖ್ಯವಾಗಿರುವಂತಹದ್ದು, ಲೆಬನಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ದಲೇ ಇದ್ರೆ ಇಷ್ಟೊಂದು ಅಸಮಾಧಾನವನ್ನು ಇರಾನ್ ಮಾಡ್ತಾ ಇರಲಿಲ್ಲ, ಇಷ್ಟೊಂದು ಆಕ್ರೋಶವನ್ನು ಹೊರ ಹಾಕ್ತಾ ಇರಲಿಲ್ಲ. ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಇಸ್ರೇಲ್ ಲೆಬನಾನ್ ಮೇಲೆ ನಿರಂತರವಾದಂತಹ ದಾಳಿ ಮಾಡ್ತಾ ಇದೆ. ಅಲ್ಲಿನ ನಾಗರಿಕರನ್ನ ಗುರಿಯಾಗಿರಿಸಿಕೊಂಡು, ಅಲ್ಲಿನ ಮೂಲ ಸೌಕರ್ಯಗಳನ್ನು ಗುರಿಯಾಗಿರಿಸಿಕೊಂಡು ದಾಳಿಯನ್ನು ಮಾಡ್ತಾ ಇರುವಂತಹದ್ದು. ಇದಕ್ಕೆ ಇರಾನ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಒಂದು ಕಡೆ ಮಾತುಕತೆ ನಡೀತಾ ಇದ್ರೂ ಕೂಡ ಇಸ್ರೇಲ್ ಯಾಕೆ ಲೆಬನಾನ್ ಮೇಲೆ ದಾಳಿಯನ್ನು ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಇರಾನ್ ಮಾಡಿರುವಂತಹದ್ದು. ಹಾಗಾಗಿಯೇ ಈ ಒಂದು ಸಂಧಾನದಲ್ಲಿ ಇಸ್ರೇಲ್ಗೆ ಅವಕಾಶವೇ ಇಲ್ಲ. ಇಸ್ರೇಲ್ ಪರವಾದಂತಹ ಯಾವುದೇ ಅಂಶಗಳಿಗೆ ಇಲ್ಲಿ ಈ ಒಂದು ಸಭೆಯಲ್ಲಿ ಮಹತ್ವ ಸಿಗಲ್ಲ, ಅವಕಾಶ ಇರಲ್ಲ ಅನ್ನುವಂಥದ್ದನ್ನು ಇರಾನ್ ಹೇಳಿರುವಂಥದ್ದು. ಮಧುಶ್ರೀ.